ನಮಸ್ಕಾರ. ತಮ್ಮೆಲ್ಲರಿಗೂ ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗೃಹಸ್ಥದಲ್ಲಿ ರಾಜಯೋಗ ಎಂಬ ವಿಷಯದಲ್ಲಿ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮಧ್ಯೆ ಮಧ್ಯೆ 2-3 ನಿಮಿಷ 1 ನಿಮಿಷ ಸಮಯ ಮಾಡಿಕೊಂಡು ಯಾವ ರೀತಿ ನಮ್ಮ ಚಿಂತನೆಗಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೋಬೋದು, ಹೇಗೆ ಮೆಡಿಟೇಷನ್ ಮಾಡ್ಬೋದು, ಈ ಟ್ರಾಫಿಕ್ ಕಂಟ್ರೋಲ್ ಅನ್ನೋ ಒಂದು ನಿಯಮದ ಬಗ್ಗೆ ನಮಗೆ ಕಳೆದ ಸಂಚಿಕೆಯಲ್ಲಿ ರಂಗನಾಥಣ್ಣನವರು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ರು. ಇವತ್ತು ಸಹ ನಮ್ಮ ನಡುವೆ ರಂಗನಾಥಣ್ಣನವರು ಇನ್ನೂ ಹೆಚ್ಚು ಗೃಹಸ್ಥಿಗರು ಹೇಗೆ ಈ ರಾಜಯೋಗದ ಅಭ್ಯಾಸ ಮಾಡ್ಬೋದು ಅನ್ನೋದನ್ನು ವಿವರಿಸೋದಕ್ಕೆ ಸಮಯ ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ ನಾವು ಅವರನ್ನು ಸ್ವಾಗತಿಸೋಣ. ಅಣ್ಣವರೇ, ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ತಾವು ಕಳೆದ ಸಂಚಿಕೆಯಲ್ಲಿ ಟ್ರಾಫಿಕ್ ಕಂಟ್ರೋಲ್ ಅನ್ನೋದ್ರ ಬಗ್ಗೆ ವಿವರಿಸಿದ್ರಿ. ಈ ಒಂದು ಅಭ್ಯಾಸವನ್ನು ಹೇಗೆ ಸಹಜವಾಗಿ ಮಾಡ್ಬೋದು ಎಲ್ಲರೂ, ಅದು 2-3 ನಿಮಿಷಗಳು, ಹೆಚ್ಚು ಸಮಯನೂ ತಗೊಳ್ಳಲ್ಲ. ಹಾಗೆ ಆ 2-3 ನಿಮಿಷದಲ್ಲೇ ಎಷ್ಟೆಲ್ಲ ಒಂದು ಅದ್ಭುತಗಳು ನಡೆಯುತ್ತೆ ಅನ್ನೋ ಉದಾಹರಣೆನೂ ಕೊಟ್ಟಿದ್ರಿ. ಇನ್ನು ಹೆಚ್ಚು ಸಮಯ 8-10 ನಿಮಿಷ, 1/4 ಗಂಟೆ, ಅರ್ಧ ಗಂಟೆ ಅಭ್ಯಾಸ ಮಾಡಿದ್ರೆ ಇನ್ನೂ ಎಷ್ಟೆಲ್ಲ ಪ್ರಾಪ್ತಿಗಳನ್ನ ಅನುಭವ ಮಾಡ್ಬೋದು ಅನ್ನೋದನ್ನು ವಿವರಿಸಿದ್ರಿ. ಹಾಗೆಯೇ ಗೃಹಸ್ಥದಲ್ಲಿರೋರು ಈ ಒಂದು ಬ್ರಹ್ಮಕುಮಾರಿಸ್ನಲ್ಲಿ ಏನು ಜ್ಞಾನ ಸಿಗತ್ತೆ ಅದನ್ನು ಇನ್ನೂ ಹೇಗೆ ಪಡ್ಕೊಳ್ಬೋದು, ಈ ಜ್ಞಾನ ಯೋಗ ಅನ್ನೋ ಸಬ್ಜೆಕ್ಟ್ ತಮ್ಮ ಸಂಸ್ಥೆಯಲ್ಲಿ ಏನೇನು ವಿವರಿಸ್ತಾರೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ರಾಜಯೋಗ ಅಂದರೆ ಜ್ಞಾನ ಪ್ರಧಾನವಾದಂಥ ಯೋಗ, ಜ್ಞಾನ ಆಧಾರಿತವಾದಂತಹ ಯೋಗ. ವ್ಯಕ್ತಿಯ ಪರಿವರ್ತನೆಗೆ ಜ್ಞಾನ ಬಹಳ ಅವಶ್ಯ. ಯಾವುದೇ ರೀತಿಯ ಜ್ಞಾನ ವ್ಯಕ್ತಿಯನ್ನು ಪರಿವರ್ತನೆ ಮಾಡಬಲ್ಲದು. ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನು ಶಾಲೆಗೆ ಯಾಕೆ ಕಳಿಸ್ತೀವಿ? ಜ್ಞಾನಾರ್ಜನೆಗೆ. ಒಂದು. ಎರಡನೇದು, ಮಕ್ಕಳು ಜ್ಞಾನಾರ್ಜನೆಯನ್ನು ಮಾಡಿ ಬುದ್ಧಿವಂತರಾಗಿ ಒಳ್ಳೆಯ ವಿದ್ಯಾಬುದ್ಧಿಯನ್ನು ಕಲಿತು ನಡವಳಿಕೆಯನ್ನು ತಿದ್ದುಕೊಂಡು ದೊಡ್ಡವರಾದ ಮೇಲೆ ಒಳ್ಳೆಯ ಕೆಲಸಕ್ಕೆ ಸೇರಿ ಒಳ್ಳೆಯ ಸಂಪಾದನೆ ಮಾಡಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನುವ ಭಾವನೆಯಿಂದ ನಾವು ಮಕ್ಕಳನ್ನು ಕಳಿಸ್ತೇವೆ. ಮತ್ತು ಅದನ್ನು ಕಲಿಸ್ಬೇಕಾದ್ರೂ ಕೂಡ ಎಷ್ಟು ಸಮಯ ತಗೋತೀವಿ ನಾವು? ಇಂಗ್ಲೀಷ್ನಲ್ಲಿ 26 ಅಕ್ಷರ ಇದೆ. 26 ಅಕ್ಷರವನ್ನು ಒಂದು ಮಗುವಿಗೆ ಕಲಿಸ್ಬೇಕಾದ್ರೆ ಎಷ್ಟು ಸಮಯ ಬೇಕು? ಎ ಇಂದ ಝಡ್ವರೆಗೆ ದೊಡ್ಡಕ್ಷರ, ಸಣ್ಣಕ್ಷರ, ಒತ್ತಕ್ಷರ ಎಲ್ಲ ಇರ್ತಾವಲ್ಲ. ಆದ್ದರಿಂದ ಅಕ್ಷರ ಜ್ಞಾನ ಬಹಳ ಮುಖ್ಯ, ಮೊದಲನೇದು. ಆಮೇಲೆ ಅಕ್ಷರಗಳನ್ನೆಲ್ಲ ಪೋಣಿಸ್ಕೊಂಡು ಪದಗಳನ್ನು ಮಾಡೋದು, ವಾಕ್ಯಗಳನ್ನಾಗಿ ಮಾಡೋದು, ಅದರ ಅರ್ಥದಲ್ಲಿ ನಾವು ಸ್ಥಿತರಾಗೋದು, ಇದು ನಾವು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಹಲವಾರು ವರ್ಷಗಳೇ ಆಗೋಗ್ಬಿಡುತ್ತೆ. ತಂದೆ ತಾಯಿ ಎಷ್ಟೊಂದು ಶ್ರಮ ಪಡ್ತಾರೆ ಮಕ್ಕಳಿಗೆ ಕಲಿಸ್ಬೇಕು ಅಂತ, ಶಾಲೆಗಳಿಗೆ ಕಳಿಸ್ತಾರೆ. ಹಾಗೆ ರಾಜಯೋಗ ಕೂಡ ನಮ್ಮ ಜೀವನದಲ್ಲಿ ಬಹಳ ಅವಶ್ಯಕವಾಗಿರ್ತಕ್ಕಂಥ ಒಂದು ಜ್ಞಾನ. ರಾಜಯೋಗ ಜ್ಞಾನ ಇದು ಒಬ್ಬ ವ್ಯಕ್ತಿಯನ್ನು ಎಷ್ಟು ಚೆನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಈ ಜ್ಞಾನ ಸಹಾಯ ಮಾಡುತ್ತೆ ಅನ್ನೋದನ್ನು ಅನುಭವಿಸಿ ನೋಡಬೇಕು. ಇದರಲ್ಲಿ ಆಗುವಂಥ ಪರಿವರ್ತನೆಗಳು, ಬದಲಾವಣೆಗಳು ಸಕಾರಾತ್ಮಕವಾದಂಥ ಪರಿವರ್ತನೆಗಳು. ಯಾವಾಗ ವ್ಯಕ್ತಿಯಲ್ಲಿ ಹುಟ್ಟುವಂಥ ಸಂಕಲ್ಪಗಳು ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಗೆ ಬಂದುಬಿಡ್ತವೆ, ಆಗ ಸ್ವಾಭಾವಿಕವಾಗಿ ವ್ಯಕ್ತಿಯಲ್ಲಿ ಬದಲಾವಣೆ ಕಾಣೋಕ್ಕೆ ಶುರುವಾಗ್ತಾ ಹೋಗುತ್ತೆ. ಈ ಜ್ಞಾನ ಏನು ಹೇಳುತ್ತೆ ಅಂದರೆ, ನಿಮ್ಮ ಮನಸ್ಸಿನ ಮೂಲಕ ನೀವು ಯಾರಿಗೂ ಕೆಡಕನ್ನು ಬಯಸಬಾರದು, ಯಾರಿಗೂ ಹಿಂಸೆ ಮಾಡಬಾರ್ದು, ಕೋಪ ಮಾಡ್ಕೋಬಾರ್ದು. ಈ ಥರ ವಿಚಾರಗಳು ಇದು ಜ್ಞಾನದಲ್ಲಿ ಬರುವಂಥದ್ದು. ಇದರ ಅರಿವು ಯಾವ ವ್ಯಕ್ತಿಗಾಗುತ್ತೋ ಆ ವ್ಯಕ್ತಿ ನಿಧಾನವಾಗಿ ಇದನ್ನು ಬಿಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಆಗಲಿಕ್ಕೂ ಕೂಡ ಹಲವಾರು ವರ್ಷಗಳೇ ಬೇಕಾಗುತ್ತೆ. ಬಂದ ತಕ್ಷಣ ರಾಜಯೋಗವನ್ನು ಕೇಳಿದ ತಕ್ಷಣ ವ್ಯಕ್ತಿ ಪರಿವರ್ತನೆ ಆಗ್ತಾರೆ ಅನ್ನೋದು
ಸರಿಯಾದ ಮಾತಲ್ಲ. ಕೆಲವರು ನಿಧಾನವಾಗುತ್ತೆ, ಕೆಲವರು ಬೇಗ ಆಗ್ತಾರೆ. ಸಮಯ ಅಂತೂ ಖಂಡಿತವಾಗಿ ಬೇಕಾಗುತ್ತೆ. ಅದಕ್ಕಾಗಿ ಜ್ಞಾನಾರ್ಜನೆಗೆ ಹೆಚ್ಚಿನ ಸಮಯವನ್ನು ನಾವು ಕೊಡಬೇಕಾಗತ್ತೆ. ಎಷ್ಟು ಜ್ಞಾನವನ್ನು ಅರ್ಜನೆ ಮಾಡೋಕ್ಕೆ ನಾವು ಟೈಮ್ ಕೊಡ್ತೀವೋ ಅಷ್ಟು ಅದು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ತಾ ಹೋಗುತ್ತೆ. ಅದಕ್ಕೆ ಜ್ಞಾನಕ್ಕೆ ಅಷ್ಟೊಂದು ಶಕ್ತಿ ಇದೆ. ವ್ಯಕ್ತಿಯನ್ನು ಪರಿವರ್ತನೆ ಮಾಡುವ ಶಕ್ತಿ, ವ್ಯಕ್ತಿಯ ಸಂಸ್ಕಾರಗಳನ್ನೇ ಬದಲಾವಣೆ ಮಾಡುವಂಥ ಶಕ್ತಿ ಜ್ಞಾನಕ್ಕೆ ಇದೆ. ವ್ಯಕ್ತಿಯ ನಡವಳಿಕೆಯನ್ನೇ ಬದಲಾವಣೆ ಮಾಡುವಂಥ ಶಕ್ತಿ ಕೂಡ ಜ್ಞಾನಕ್ಕೆ ಇದೆ. ಆದ್ದರಿಂದ ರಾಜಯೋಗ ಜ್ಞಾನದಲ್ಲಿ ಭಾಳ ಪ್ರಮುಖವಾಗಿ ಬರುವಂಥದ್ದು ಆತ್ಮಜ್ಞಾನ. ಆತ್ಮ ಅಂದರೆ ಎಲ್ಲಿದೆ? ಆತ್ಮ ಅಂದರೆ ಏನು? ಆತ್ಮ ಯಾವುದರಿಂದ ಮಾಡಲ್ಪಟ್ಟಿದೆ? ಆತ್ಮ ಶರೀರದಲ್ಲಿದ್ದುಕೊಂಡು ಹೇಗೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತದೆ? ಇವೆಲ್ಲವೂ ಕೂಡ ವಿಶದವಾಗಿ ತಿಳಿಸ್ತಾ ಹೋಗುತ್ತೆ ರಾಜಯೋಗ. ಇದನ್ನು ನಾವು ಬರೀ ಕೇಳೋದಷ್ಟೇ ಅಲ್ಲ, ಅನುಭವ ಮಾಡಬೇಕು. ಆತ್ಮ ಅಂದರೆ ಹೀಗೆ ಭ್ರುಕುಟಿಯ ಮಧ್ಯದಲ್ಲಿ ಇದೆ. ಭ್ರುಕುಟಿಯ ಮಧ್ಯೆ ಅಂದರೆ ಮೇಲೆ ಕಾಣುವಂಥ ಭ್ರುಕುಟಿಯ ಮಧ್ಯೆ ಅಲ್ಲ, ಆದರೆ ಒಳಗಡೆ ಮೆದುಳಿನಲ್ಲಿ ಇರುವಂಥ ಜಾಗ ಅದು. ಅದೇ ನೇರದಲ್ಲಿ ಮೆದುಳಿನ ಮಧ್ಯಭಾಗದಲ್ಲಿ ಆತ್ಮ ಕೂತ್ಕೊಂಡಿರುತ್ತೆ. ಆತ್ಮ ಸ್ಥೂಲವಾದ ವಸ್ತು ಅಲ್ಲ, ಸೂಕ್ಷ್ಮವಾದ ವಸ್ತು. ಅದನ್ನು ಯಾರೂ ಕಣ್ಣಿಂದ ನೋಡೋಕ್ಕಾಗಲ್ಲ, ಅದನ್ನು ಕೇವಲ ಅನುಭವ ಮಾಡಬೇಕು ಅಂತ. ಇದು ಯಾವಾಗ ಮಂದಟ್ಟಾಗುತ್ತೆ? ಆವಾಗ ಹೌದು ಆತ್ಮ ನಾನು. ಯಾಕಂದರೆ ಶರೀರವನ್ನು ಬಿಡುವಾಗ ವ್ಯಕ್ತಿಯ ಆತ್ಮ ಶರೀರದಿಂದ ಹೊರಟೋದಾಗ ಆ ವ್ಯಕ್ತಿ ಶವ ಅಂತ ಪರಿಗಣಿಸಿ ಅದಕ್ಕೆ ಬೇಕಾದಂಥ ಸಂಸ್ಕಾರಗಳನ್ನು ಮಾಡಿಬಿಡ್ತಾರೆ. ಅಂದರೆ ವ್ಯಕ್ತಿಯಲ್ಲಿ ಇದ್ದಂಥ ಆತ್ಮ ಎಲ್ಲಿಗೆ ಹೋಯಿತು? ಹಾಗಾದರೆ ಇಷ್ಟು ದಿವಸ ನಮ್ಮ ಜೊತೆಗೆ ಇದ್ದಂಥ ವ್ಯಕ್ತಿ, ಅವರು ನಮ್ಮ ಹಾಗೆ ಆಟ ಆಡಿಕೊಂಡು ಓಡಾಡಿಕೊಂಡು ನಗಾಡಿಕೊಂಡು ಇದ್ದಂಥವರು ಇದ್ದಕ್ಕಿದ್ದಂಗೆ ಹಿಂಗೆ ಮಲಗಿಬಿಟ್ಟಿದ್ದಾರಲ್ಲ, ಅವರಲ್ಲಿ ಏನು ಮಿಸ್ ಆಗಿದೆ ಇಷ್ಟು ದಿವಸ ಇಲ್ಲದೆ ಇರೋದ್ರಲ್ಲಿ ಅಂತ ನೋಡಿದ್ರೆ, ವ್ಯಕ್ತಿಯಲ್ಲಿ ಇದ್ದಂಥ ಆತ್ಮ ಶರೀರವನ್ನು ಬಿಟ್ಟಾಗ ಶರೀರ ಶವವಾಗ್ಬಿಡ್ತದೆ, ಶರೀರ ಜಡ ಆಗೋಗ್ಬಿಡ್ತದೆ. ಅಂದರೆ ಹೋಗಿದ್ಯಾರೋ? ಆತ್ಮ ಹೋಯಿತು ಅಂತ ಅರ್ಥ. ಆತ್ಮ ಒಳಗಡೆ ಇದ್ದಾಗ ಮಾತ್ರ ಚಟುವಟಿಕೆ, ಆತ್ಮ ಹೊರಗಡೆ ಹೋದಾಗ ಜಡವಾಗ್ಬಿಡ್ತದೆ. ಇದು ಮಾಹಿತಿ, ಇದು ನಿಖರವಾದ ಮಾಹಿತಿ. ಈ ಮಾಹಿತಿಯನ್ನು ನಾವು ತಿಳ್ಕೊಂಡು ನಾನು ಆತ್ಮ ಶರೀರದೊಳಗಡೆ ಇದ್ದೀನಲ್ಲ, ಶರೀರ ನನಗೆ ಇರೋವರೆಗೆ ನಾನು ನನ್ನ ಕೆಲಸಗಳನ್ನು ಮಾಡ್ಕೋಬೋದು. ಶರೀರದಲ್ಲಿ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದರೆ ನಾನು ಆತ್ಮನೇ ಮಾಡ್ತಾ ಇರೋದು. ಯಾಕಂದರೆ ಅವ್ರ ಶವ ಅಲ್ಲಿ ಇದೆಯಲ್ವಾ, ಆತ್ಮ ಇಲ್ಲ ಅಲ್ಲ ಅಲ್ಲಿ. ಆತ್ಮ ಇದ್ದಾಗ ಹೆಂಗೆ ಮಾಡ್ತಾಯಿದ್ರು ಅವರು? ಎಲ್ಲ ಕೆಲಸ ಎದ್ದು ಓಡಾಡ್ತಾ ಇದ್ರಲ್ಲ, ಈಗ ಮಲ್ಕೊಂಬಿಟ್ಟಿದ್ದಾರಲ್ಲ. ಈಗ ಮಲ್ಕೊಳ್ಳೋಕ್ಕೆ ಏನು ಕಾರಣ ಅಂದರೆ ಅದರೊಳಗಡೆ ಆತ್ಮ ಇಲ್ಲ ಅಂತ ಅರ್ಥ ಆಯಿತು. ಅಂದರೆ ಕೆಲಸ ಕಾರ್ಯ ಮಾಡ್ತಾ ಇದ್ದವ್ರು ಯಾರು? ಹಾಗಾದರೆ ಯಾವ ಶಕ್ತಿ ಅದು? ಆತ್ಮ ಅನ್ನೋ ಶಕ್ತಿನೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತು ಅಂತ ಆಯ್ತಲ್ಲ. ಆದ್ದರಿಂದ ನಾನು ಆತ್ಮ ಒಳಗಡೆ ಇದ್ದೀನಿ ಅನ್ನುವ ಒಂದು ಪರಿಜ್ಞಾನ ನನಗೆ ಬಂದಾಗ ನಿಧಾನವಾಗಿ ನನ್ನ ಮುಖ, ಮನಸ್ಸಿನ ಮುಖ ಒಳಗಡೆ ಹೋಗೋಕ್ಕೆ ಶುರುವಾಗುತ್ತೆ. ಆತ್ಮವನ್ನು ಹುಡುಕೋಕ್ಕೆ ಶುರು ಮಾಡುತ್ತೆ. ಆತ್ಮ ಇರುವ ಜಾಗವನ್ನು ಗುರುತಿಸೋಕ್ಕೆ ಪ್ರಾರಂಭ ಮಾಡುತ್ತೆ. ಕಣ್ಣಿನಿಂದ ನೋಡೋಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ, ಮನಸ್ಸಿನ ಕಣ್ಣಿನಿಂದ, ಬುದ್ಧಿಯ ಕಣ್ಣಿನಿಂದ ಆತ್ಮವನ್ನು ನೋಡಬಹುದು. ಇದು ಊಹೆ ಅಲ್ಲ. ಪ್ರಾರಂಭದಲ್ಲಿ ಊಹೆ ಅಂತ ಅಂದರೂ ಕೂಡ ನಂತರದಲ್ಲಿ ವಾಸ್ತವಿಕವಾಗಿ ನಾನು ಆತ್ಮ ಒಳಗಡೆ ಕುಳಿತಿದ್ದೀನಿ, ನಾನೊಂದು ನಕ್ಷತ್ರ ಇದ್ದ ಹಾಗೆ ನಾನು ಹೊಳಿತಾ ಇದ್ದೀನಿ, ನಾನು ಆತ್ಮ ಇಡೀ ಶರೀರವನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ನಾನು ಅನ್ನುವ ಒಂದು ತಿಳುವಳಿಕೆ ಪ್ರಾಕ್ಟಿಕಲ್ಲಾಗಿ ಅನುಭವ ಆಗೋಗ್ಬಿಡುತ್ತೆ. ಕೆಲವರ ಒಂದು ಧೋರಣೆ ಏನು ಅಂದರೆ, ಈ ಆತ್ಮ ಪೂರ್ವಜನ್ಮ ಪುನರ್ಜನ್ಮ ಅದನ್ನೆಲ್ಲ ಕಟ್ಕೊಂಡು ನಮಗೇನಾಗಬೇಕು, ಈಗೇನು ಬದುಕಿದ್ದೀವೋ ಈಗ ಏನು ಅನುಭವಿಸ್ಬೇಕೋ ಅದನ್ನು ಅನುಭವಿಸ್ಬೇಕು, ಈಗ ಒಳ್ಳೆ ಕೆಲಸ ಮಾಡಿದ್ರಾಯ್ತು, ಪ್ರಾಮಾಣಿಕವಾಗಿ ಬದುಕಿದ್ರಾಯ್ತು, ಅದನ್ನು ಬಿಟ್ಟು ಇದೆಲ್ಲ ಯಾಕೆ ಬೇಕು ಅನ್ನೋ ಯೋಚನೆ ಅನೇಕರಲ್ಲಿರುತ್ತೆ. ಈ ಆತ್ಮದ ಜ್ಞಾನ ಅನ್ನೋದು ಎಲ್ರಿಗೂ ತುಂಬ ಅವಶ್ಯಕವಾಗಿ ಬೇಕೇ ಬೇಕಾ? ಇದಿಲ್ಲದೆ ಮೆಡಿಟೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ವಾ?
ಮೆಡಿಟೇಷನ್ನು ಕೂಡ ಅಷ್ಟೇ. ಎಲ್ಲರೂ ಏನು ಹೇಳ್ತಾರೆ ಅಂದರೆ, ನಾವು ಮೆಡಿಟೇಷನ್ ಯಾಕೆ ಮಾಡಬೇಕು, ಮೆಡಿಟೇಷನ್ ಮಾಡಿದೆ ನಾವೇನು ಚೆನ್ನಾಗಿಲ್ವಾ ಅಂತಲೂ ಕೇಳ್ತಾರೆ. ಆತ್ಮಜ್ಞಾನಕ್ಕೆ ಕೇಳುವಂಥ ಪ್ರಶ್ನೆಗಳನ್ನು ಮೆಡಿಟೇಷನ್ಗೂ ಕೂಡ ಕೇಳ್ತಾರೆ. ಆದ್ದರಿಂದ ವ್ಯಕ್ತಿ ಪರಿವರ್ತನೆಗೆ ಜ್ಞಾನ ಅವಶ್ಯಕತೆ ಇದೆ ಮತ್ತು ಅದಕ್ಕೆ ಬೇಕಾದಂತಹ ಒಂದು ಪ್ರಯತ್ನಗಳನ್ನು ನಾವು ಮಾಡದೇ ಇದ್ದರೆ ವ್ಯಕ್ತಿ ಪರಿವರ್ತನೆ ಆಗೋದಿಲ್ಲ. ಈಗ ನಾವು ತಿಳ್ಕೊಂಡಿರ್ಬೋದು, ನಾವು ಸರಿಗಿದ್ದೀವಿ, ನಮಗೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಲ್ವ. ಆದರೆ ಸದಾಕಾಲ ಮನಸ್ಸುಗಳು ಹಾಗೆ ಇರೋದಿಲ್ಲ. ಒಂದು. ಎರಡನೇದು, ವ್ಯಕ್ತಿಗೆ ಎಲ್ಲನೂ ಗೊತ್ತಿದೆ ಅಂತ ಏನಿಲ್ಲ. ಎಲ್ಲನೂ ಗೊತ್ತಿದೆಯಾ ನಮಗೆ? ಇಲ್ಲ, ಗೊತ್ತಿಲ್ಲ. ಅಗೋಚರವಾದ ಶಕ್ತಿಗಳ ಬಗ್ಗೆ ಎಷ್ಟು ಗೊತ್ತಿದೆ ನಮಗೆ? ಅಗೋಚರವಾದ ಶಕ್ತಿಗಳನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಯಾಕೆಂದರೆ ಅದೇ ನಾವಾಗಿದ್ದೀವಿ. ನಾನು ಏನಾಗಿದ್ದೀನೋ ಅದನ್ನು ನನಗೇ ಗೊತ್ತಿಲ್ಲದೆ ಇದ್ದರೆ ನಾನು ಬೇರೆ ಏನು ಓದಿ ಏನು ಪ್ರಯೋಜನ ಆಯಿತು? ನೀವು ಯಾರು ಅಂತ ಕೇಳಿದ್ರೆ ನಾನು ಇಂಥವನು ಅಂತ ಹೇಳ್ತೀವಿ. ನಮ್ಮದು ವಿಸಿಟಿಂಗ್ ಕಾರ್ಡ್ ಕೊಡ್ತೀವಿ, ಇದೇ ಇದರಲ್ಲೆಲ್ಲ ನೋಡ್ಕೊಳ್ಳಿ ಏನು ಓದಿದ್ದೀವಿ ಅಂತ ಎಲ್ಲ ಹೇಳ್ತೀವಿ. ನಮ್ಮ ತಂದೆ ಹೆಸರು ಎಲ್ಲ ಇದೆ, ನಾವು ಇಂಥ ಮನೆಯಿಂದ ಬಂದಿದ್ದೇವೆ ಅಂತ ಹೇಳ್ತೀವಿ ಅಷ್ಟೇ. ಏನು ವೃತ್ತಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತೀವಿ. ಆದರೆ ನಾನು ಯಾರು ಅಂತ ಅರಿವೇನೇ ಇರೋದಿಲ್ವಲ್ಲ. ಆದ್ದರಿಂದ ನನ್ನನ್ನು ನಾನು ಅರಿತುಕೊಳ್ಬೇಕಾದ್ರೆ ನಾನು ಯಾರು, ನಿಜವಾಗಿ ನಾನು ಯಾರು, ಎಲ್ಲಿಂದ ಬಂದೆ, ನಾನು ಯಾತಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ, ನನ್ನ ಕೆಲಸ ಏನು ಅಂತ ಗೊತ್ತಾಗಬೇಕು ಅಂದರೆ ಆತ್ಮದ ಜ್ಞಾನ ಖಂಡಿತವಾಗಿ ಬೇಕು. ಯಾಕೆಂದರೆ ಆಧ್ಯಾತ್ಮದಲ್ಲಿ ಆತ್ಮಜ್ಞಾನ ಪ್ರಮುಖವಾದಂಥ ಅಂಶ. ನಾನು ಆತ್ಮವನ್ನೇ ತಿಳ್ಕೊಳ್ಳದೇ ಇದ್ದರೆ ಪರಮಾತ್ಮನನ್ನು ಹೇಗೆ ತಿಳ್ಕೊಳ್ಳೋಕ್ಕಾಗತ್ತೆ? ಆತ್ಮದ ಒಂದು ಮಾಹಿತಿಯನ್ನು ನಾನು ಅಂತರ್ಮುಖಿಯಾಗಿ ನನ್ನನ್ನೇ ನಾನು ನೋಡ್ಕೊಳ್ಳೋ ಅಭ್ಯಾಸವನ್ನು ಮಾಡದೇ ಇದ್ದರೆ ಮನಸ್ಸನ್ನು ನಿಗ್ರಹ ಮಾಡೋದಾದರೂ ಹೇಗಾಗುತ್ತೆ? ನಾನು ಬೇಕಾದಷ್ಟು ಶಾಸ್ತ್ರಗಳನ್ನು ಓದಿರ್ಬೋದು, ಬೇಕಾದ ವಿಜ್ಞಾನದ ಪುಸ್ತಕಗಳನ್ನು ಓದಿರ್ಬೋದು, ಆದರೆ ಎಲ್ಲೂ ಕೂಡ ನಿಖರವಾಗಿ ಆತ್ಮ ಹೀಗಿದೆ, ಇಂಥ ಕಡೆ ಇದೆ, ಅದು ಇಂಥ ಕೆಲಸ ಮಾಡುತ್ತೆ ಅಂತ ಎಲ್ಲೂ ಇಲ್ಲ. ಅದಕ್ಕೆ ಇದು ಹೊಸ ಜ್ಞಾನ. ರಾಜಯೋಗ ಅನ್ನೋದು ಹೊಸದಾದಂತಹ ಜ್ಞಾನ. ಇದರಲ್ಲಿ ಆತ್ಮ ಮತ್ತು ಪರಮಾತ್ಮ ಎರಡರ ಸಂಕ್ಷಿಪ್ತವಾಗಿ ಅಲ್ಲ, ಬಹಳ ದೀರ್ಘವಾದಂತಹ ಒಂದು ನರೇಷನ್ ಇದೆ ಮತ್ತು ಅನುಭವ ಕೂಡ ಇದೆ. ಆದ್ದರಿಂದ ಬೇರೆ ಎಲ್ಲವೂ ಕೂಡ ಅನುಭವ ಇದೆ, ನಮಗೆ ಜ್ಞಾನ ಇದೆ. ವಿಜ್ಞಾನದೆಲ್ಲವೂ ನಮಗೆ ಚೆನ್ನಾಗಿ ಗೊತ್ತಿದೆ, ಖಗೋಳಶಾಸ್ತ್ರ ಗೊತ್ತಿದೆ, ಭೂಗರ್ಭಶಾಸ್ತ್ರ ಗೊತ್ತಿದೆ, ಎಲ್ಲವೂ ಗೊತ್ತಿದೆ ನಮಗೆ. ಆದರೆ ನನ್ನೊಳಗಡೆ ಇರ್ತಕ್ಕಂಥ ನಾನು, ನನ್ನ ಬಗ್ಗೆ ನನಗೇ ಗೊತ್ತಿಲ್ಲ. ಅಂದರೆ ಪ್ರಪಂಚದೆಲ್ಲ ತಿಳ್ಕೊಂಡಿದ್ದೀನಿ ನಾನು, ಎಲ್ಲ ಪ್ರಶ್ನೆಗೂ ಉತ್ತರ ಹೇಳಬಲ್ಲೆ ನಾನು, ಆದರೆ ನನ್ನೊಳಗಡೆ ಇರುವ ಶಕ್ತಿಯ ಬಗ್ಗೆ ನನಗೇ ಅರಿವಿಲ್ಲ. ಅಂದರೆ ಇದು ಬಹಳ ಒಂದು ನ್ಯೂನತೆ ಆಗಿಬಿಡ್ತದೆ. ಯಾವಾಗ ಆತ್ಮಜ್ಞಾನ ಸಿಗುತ್ತಲ್ಲ, ಆವಾಗ ಆ ವ್ಯಕ್ತಿಗೆ ಎಲ್ಲ ಜ್ಞಾನದ ಮಾಹಿತಿ ಸಿಕ್ಕು ಪರಿಪೂರ್ಣ ವ್ಯಕ್ತಿ ಆಗೋಕ್ಕೆ ಅವಕಾಶ ಇದೆ. ಯಾಕೆಂದರೆ ಯಾರಿಗೆ ಆತ್ಮಜ್ಞಾನ ಸಿಗುತ್ತೆ, ಯಾರಿಗೆ ಪರಮಾತ್ಮನ ಜ್ಞಾನ ಸಿಗುತ್ತೆ, ಅವ್ರಿಗೆ ಎಲ್ಲವೂ ಸಿಕ್ಕಂಥ ಅನುಭವ ಆಗುತ್ತೆ. ಅವರು ಪುನಃ ನಾನೇನು ಓದಬೇಕಾಗಿಲ್ಲ, ನಾನೇನನ್ನು ಕಲಿಬೇಕಾಗಿಲ್ಲ, ನನಗೆ ಸಿಕ್ಕಿರೋದಿದೆಯಲ್ಲ, ಈ ಅನುಭವ ನನ್ನನ್ನು ಪರಿಪೂರ್ಣತೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂತಹ ಅನುಭವವನ್ನು ಅವ್ರು ಮಾಡಿಬಿಡ್ತಾರೆ. ಅದಕ್ಕಾಗಿ ಆತ್ಮಜ್ಞಾನ ಬೇಕು. ಆತ್ಮಜ್ಞಾನ ಗೊತ್ತಿಲ್ಲದೆ ಇರುವವರು ಹೀಗೆ ಹೇಳ್ತಾರೆ, ನಿಜ, ಇದರ ಅವಶ್ಯಕತೆ ಇಲ್ಲ ಅಂತ. ಆದರೆ ಯಾರು ಪಡ್ಕೊಂಡಿದ್ದಾರೆ, ಈ ಅನುಭವವನ್ನು ಮಾಡಿದ್ದಾರೆ, ಅವರು ಏನು ಹೇಳ್ತಾರೆ ಅಂದರೆ, ನೀವು ಏನೇ ತಿಳ್ಕೊಂಡಿದ್ದೀರಲ್ವ ಅದೆಲ್ಲವೂ ಅಪೂರ್ಣವಾಗ್ಬಿಡ್ತದೆ ಇದು ತಿಳ್ಕೊಳ್ಳದೇ ಇದ್ದರೆ. ಈ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಇದು ತಿಳ್ಕೊಂಡ್ರೇ ವ್ಯಕ್ತಿ ಪರಿಪೂರ್ಣನಾಗ್ತಾ ಹೋಗ್ತಾನೆ, ಕಂಪ್ಲೀಟ್ ಆಗ್ತಾ ಹೋಗ್ತಾನೆ, ಹೋಲ್ಸಮ್ ಆಗ್ತಾ ಹೋಗ್ತಾನೆ ಅಂತ ಅವರಿಗೆ ಅರಿವಾಗ್ತಾ ಹೋಗುತ್ತೆ. ಆದ್ದರಿಂದ ಇದು ನಮ್ಮ ಸಲಹೆ ಅಷ್ಟೇ, ಕಂಪಲ್ಸರಿ ಏನಿಲ್ಲ. ಯಾರಿಗೂ ಕಂಪಲ್ಷನ್ ಮಾಡೋಕ್ಕಾಗಲ್ಲ. ಇದನ್ನು ಕಲಿತ್ರೆ ನೀವು, ಇದು ನಿಮಗೆ ತುಂಬ ಸಹಕಾರ ಕೊಡುತ್ತೆ. ನಿಮ್ಮಲ್ಲಿರ್ತಕ್ಕಂತಹ ಕೆಲವು ವಿಚಾರಗಳು ನಿಮ್ಮಿಂದ ಬೇಡ ಅನ್ನುವಂಥದ್ದು ಹೊರಗಡೆ ಹೋಗುತ್ತೆ. ಬೇಕಾಗಿರ್ತಕ್ಕಂಥದ್ದು ಇನ್ನೂ ಹೆಚ್ಚು ಹೊರಗಡೆ ಇರುವಂಥದ್ದು ಒಳಗಡೆ ಪ್ರವೇಶ ಆಗೋಕ್ಕೆ ಅವಕಾಶ ಇದೆ, ಅದನ್ನು ಕೂಡ ಮಾಡ್ಕೋಬೋದು. ಆದ್ದರಿಂದ ಜ್ಞಾನದ ಬಗ್ಗೆ ವಿಶೇಷವಾದ ಒಲವನ್ನು ಬೆಳೆಸ್ಕೊಳ್ಬೇಕು. ಮನೆಯಲ್ಲಿರ್ತಕ್ಕಂಥ ರಾಜಯೋಗ ಅಭ್ಯಾಸಿಗಳು, ಗೃಹಸ್ಥದಲ್ಲಿರುವಂಥವರು
ಯಾಕಂದರೆ ಜ್ಞಾನ ಅಂದರೆ ಶಕ್ತಿ. ನಾಲೆಡ್ಜ್ ಈಸ್ ಮೈಟ್ ಅಂತಾರೆ. ಜ್ಞಾನ ಅಂದರೆ ಶಕ್ತಿ. ಆ ಶಕ್ತಿ ಏನು ಮಾಡುತ್ತೆ ಅಂದರೆ ಮನಸ್ಸಿನ ಅನೇಕ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಪರಿಹಾರ ನೀಡುತ್ತೆ ಮತ್ತು ಮನಸ್ಸು ಸ್ಥಿಮಿತತೆಯಿಂದ ಇರಲಿಕ್ಕೆ ಸಾಧ್ಯವಾಗುತ್ತೆ. ಒಬ್ಬ ವ್ಯಕ್ತಿನ 5 ನಿಮಿಷ ಕೂರಿಸ್ಬಿಟ್ಟು, ನೋಡಿ ಇದೊಂದು ವಿಚಾರದಲ್ಲಿ ನೀವು ವಿಚಾರ ಮಾಡಿ ಅಂದರೆ 5 ನಿಮಿಷ ಕೂರೋದು ಕಷ್ಟ ಆಗುತ್ತೆ ಯಾರಿಗಾದರೂ. ವಿಚಾರ ಮಾಡೋದು ಹೋಗಲಿ, ಸುಮ್ಮನೆ ಕೂತ್ಕೊಳ್ಳೋದೇ ಕಷ್ಟ 5 ನಿಮಿಷ. ವ್ಯಕ್ತಿಗಳು ನಿದ್ದೆ ಮಾಡುವಾಗ ಬಿಟ್ಟರೆ ಬೇರೆ ಟೈಮೆಲ್ಲ ಚಟುವಟಿಕೆಯನ್ನೇ ಬಯಸ್ತಾರೆ, ಕೂತ್ಕೊಳ್ಳೋಕ್ಕಾಗಲ್ಲ. ಇದ್ರೆ ಏನೋ ಒಂದು ಫೋನ್ ತಗೊಂಡು ಯಾರಿಗೋ ಫೋನ್ ಮಾಡೋದು, ಅಥವಾ ಇನ್ನೇನೋ ಪುಸ್ತಕ ಅಥವಾ ಏನೋ ಓದೋದು, ಹೌದು ಹೌದು, ಅಥವಾ ಟಿವಿ ಆನ್ ಮಾಡ್ತಾರೆ, ಮತ್ತೇನೋ ಒಂದು ಮಾಡಬೇಕು ಅನ್ನಿಸ್ತಾರೆ. ಹೌದು. ಯಾಕೆಂದರೆ ಏನೋ ಬೇಕು, ನನಗೆ ಏನೋ ಬೇಕು ಅನಿಸುತ್ತೆ. ಇನ್ನು ಕೆಲವರಿಗೆ ಏನಿಸುತ್ತೆ ಅಂದರೆ ಜೀವನದಲ್ಲಿ ಏನೋ ನನಗೆ ಸಿಕ್ಕಿಲ್ಲ ಅಂತ ಅನುಭವ ಮಾಡ್ತಾರೆ. ಏನೋ ಅಶಾಂತಿ. ಎಲ್ಲ ಇದೆ, ಹಣ ಇದೆ, ಅಧಿಕಾರ ಇದೆ, ಒಳ್ಳೆ ಕುಟುಂಬ ಇದೆ, ಮನೆ ಇದೆ, ಆಸ್ತಿ ಇದೆ, ಎಲ್ಲ ಇದೆ, ಆದ್ರೂ ಏನೋ ಇಲ್ಲ ಅಂತ ಅನುಭವ ಮಾಡ್ತಾರೆ. ಅದೇನದು ಏನೋ ಇಲ್ಲ ಅನ್ನುವಂಥದ್ದು ಏನದು? ಅದನ್ನು ತುಂಬೋದು ಹೇಗೆ? ಅದನ್ನು ಯಾರು ಕೊಡ್ತಾರೆ ಅಂದರೆ ಈ ಜ್ಞಾನ ಕೊಡುತ್ತೆ. ಅದನ್ನ ವ್ಯಕ್ತಿಯಲ್ಲಿ ಒಂದು ಖಾಲಿ ಜಾಗ ಅಂತ ಇರ್ತದೆ. ಆ ಖಾಲಿ ಜಾಗವನ್ನು ಪರಿಪೂರ್ಣವಾಗಿ ತುಂಬುವಂಥ ಶಕ್ತಿ ಜ್ಞಾನಕ್ಕಿದೆ. ಅಂದರೆ ವ್ಯಕ್ತಿಯನ್ನು ಪರಿಪೂರ್ಣ ಮಾಡುವಷ್ಟು ಶಕ್ತಿ ಜ್ಞಾನಕ್ಕೆ ಇದೆ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಾರೆ. ಜ್ಞಾನಕ್ಕೆ ಸದೃಶವಾದದ್ದು ಬೇರೆ ಯಾವುದೂ ಇಲ್ಲ. ಜ್ಞಾನಕ್ಕೆ ಜ್ಞಾನವೇ ಸಮ ಅಂತ ಹೇಳ್ತಾರೆ. ಯಾವ ಜ್ಞಾನ ಹಾಗಾದರೆ? ಜ್ಞಾನಕ್ಕೆ ಜ್ಞಾನವೇ ಸಮ ಅಂತ ಹೇಳೋದ್ರಲ್ಲಿ ಅಂದರೆ ಜ್ಞಾನಕ್ಕೆ ಸದೃಶವಾದದ್ದು ಇಲ್ಲ ಅಂದರೆ ಯಾವ ಜ್ಞಾನ ಸದೃಶವಾಗಿಲ್ಲದೆ ಇರತಕ್ಕಂಥದ್ದು? ವಿಜ್ಞಾನವೇ ಅಥವಾ ಭೂಗೋಳಶಾಸ್ತ್ರವೇ ಅಥವಾ ಇತಿಹಾಸವೇ ಅಥವಾ ಕಂಪ್ಯೂಟರ್ ಸೈನ್ಸಾ? ಯಾವ ವಿಜ್ಞಾನ? ಯಾವ ಜ್ಞಾನ ಅಂದರೆ ಆತ್ಮಜ್ಞಾನ. ಆತ್ಮಜ್ಞಾನದಲ್ಲಿ ಮನುಷ್ಯನಿಗೆ ಅಗೋಚರವಾದಂಥದ್ದೆಲ್ಲವೂ ಕೂಡ ಗೋಚರವಾಗೋಕ್ಕೆ ಶುರುವಾಗುತ್ತೆ. ಅಂದರೆ ನನ್ನ ಒಳಗಡೆ ಇರ್ತಕ್ಕಂಥ ವಿಶೇಷತೆಗಳು, ನನ್ನಲ್ಲಿರ್ತಕ್ಕಂಥ ಶಕ್ತಿಗಳು ನನಗೆ ಇಷ್ಟು ವರ್ಷ ಗೋಚರವೇ ಆಗಿರಲಿಲ್ಲ, ನನ್ನೊಳಗಡೆ ಇಷ್ಟೊಂದು ಶಕ್ತಿ ಇದೆ ಅಂತ ಇವಾಗ ಗೋಚರ ಆಗೋಕ್ಕೆ ಶುರುವಾಗುತ್ತೆ. ಇವಾಗ ಅದನ್ನು ನಾನು ಉಪಯೋಗಿಸ್ಕೊಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾರು ಅಂತ ನನಗೆ ಅನುಭವ ಆಗೋಕ್ಕೆ ಶುರುವಾದರೆ ಮನಸ್ಸು ಶಾಂತವಾಗಿಬಿಡ್ತದೆ, ಪ್ರಶ್ನೆಗಳೇ ಇರೋದಿಲ್ಲ. ಮತ್ತು ಏನೋ ಖಾಲಿ ಫೀಲಿಂಗ್ ಆಗ್ತಾಯಿತ್ತಲ್ಲ, ಆ ಖಾಲಿ ಫೀಲಿಂಗ್ ಆಗೋದೇ ಇಲ್ಲ, ಯಾವಾಗಲೂ ತುಂಬಿರುವಂಥ ಅನುಭವ ಆಗುತ್ತೆ. ಅದರಿಂದ ಆತ್ಮಜ್ಞಾನ ಅನ್ನೋದು ಬೇಸಿಕ್ ಸೆನ್ಸ್, ಬೇಸಿಕ್ ಜ್ಞಾನ. ಅದು ಆ ಬೇಸಿಕ್ ಜ್ಞಾನವನ್ನು ಯಾರು ಅರ್ಥ ಮಾಡ್ಕೊಂಬಿಟ್ರೆ ಅವ್ರ ಜೀವನದಲ್ಲಿ ಒಂದು ಹಂತ ಮೇಲೊಟ್ಟೋಗಿದ್ದಾರೆ ಅಂತ ಅರ್ಥ. ಮತ್ತು ವ್ಯಕ್ತಿ ದುಃಖ ಪಡೋದು ಯಾಕೆ? ವ್ಯಕ್ತಿಗೆ ಯಾಕೆ ಅಶಾಂತಿ ಆಗುತ್ತೆ? ಯಾಕೆ ನನಗೆ ಸುಮ್ಮನೆ ಇದ್ದರೂ ಕೂಡ ಯಾಕೆ ಬೇಸರವಾಗುತ್ತೆ? ಎಲ್ಲ ಇದ್ದರೂ ಏನೋ ಇಲ್ಲ ಅಂತ ಯಾಕೆ ನನಗೆ ಅನುಭವ ಆಗುತ್ತೆ? ಈ ಅಂತರಾಳದ ಮಾತುಗಳು, ಅಂತರಾಳದ ಪ್ರಶ್ನೆಗಳಿಗೆ ಬಹಳಷ್ಟು ಜನರಲ್ಲಿ ಉತ್ತರ ಇಲ್ಲ. ಯಾಕೆಂದರೆ ಉತ್ತರ ಸಿಗಲ್ಲ. ಅದು ಯಾವಾಗ ಆತ್ಮಜ್ಞಾನವನ್ನು ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಆತ್ಮವನ್ನು ನೋಡಿಕೊಳ್ಳುವಂಥ ವ್ಯವಧಾನ ಅವ್ರಿಗೆ ಗೊತ್ತಾಗುತ್ತೆ, ಆ ವ್ಯವಸ್ಥೆಯಲ್ಲಿ ಬಂದುಬಿಡ್ತಾರೆ ಅವರು. ಮತ್ತು ಆತ್ಮದಲ್ಲಿ ಏನಿದೆ, ಆತ್ಮ ಹೇಗಿದೆ, ಆತ್ಮ ಎಲ್ಲಿಂದ ಬಂತು, ಎಲ್ಲಿ ಹೋಗುತ್ತೆ ಆತ್ಮ, ಶರೀರ ಬಿಡೋದು ಅಂದರೆ ಏನು, ನಾನು ನಾಳೆ ಸತ್ತೋಗ್ತೀನಲ್ಲ, ಸತ್ತೋದಾಗ ನಾನು ಎಲ್ಲೋಗ್ತೀನಿ, ಆತ್ಮ ಎಲ್ಲೋಗ್ತೀನಿ ನಾನು ಅಂತ ಗೊತ್ತಾಗಬೇಕಲ್ಲ ನನಗೆ. ಅದು ಒಂದು ವಿಜ್ಞಾನವೇ, ವಿಶೇಷವಾದ ಜ್ಞಾನ. ಇದು ವಿಜ್ಞಾನ. ಈ ವಿಶೇಷವಾದ ಜ್ಞಾನವೇ ನಿಜವಾಗಿ ಮನಸ್ಸನ್ನು ಪರಿಪೂರ್ಣಗೊಳಿಸುತ್ತೆ, ಮನಸ್ಸನ್ನು ನಿಶ್ಚಿಂತಗೊಳಿಸುತ್ತೆ. ಮತ್ತು ಯಾವುದು ಪ್ರಶ್ನೆಗಳು ಉಳ್ಕೊಳ್ಳಲ್ಲ ಮನಸ್ಸಿಗೆ. ಅಗೋಚರವಾದ ವಸ್ತುಗಳ ಬಗ್ಗೆ ಪ್ರಶ್ನೆಗಳಿರೋದಿಲ್ಲ ಮನಸ್ಸಿನಲ್ಲಿ. ಕೆಲವರ ಒಂದು ಪ್ರಶ್ನೆ ಏನು ಅಂದರೆ, ಈಗ ನಾವು ಪ್ರತಿನಿತ್ಯ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀವಿ. ಈ ರಾಜಯೋಗ ಪ್ರಾಕ್ಟೀಸ್ ಮಾಡೋರು ಅವರ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಜೊತೆಗೆ ನಮಗೂ ಅನೇಕ ಜೀವನದ ಅನುಭವಗಳು, ಸಿಹಿ ಕಹಿ, ಕಳ್ಕೊಳ್ಳೋದು ಪಡ್ಕೊಳ್ಳೋದು, ಈ ಸಾವು ನೋವು, ಅನೇಕ ಅನುಭವಗಳನ್ನ ಮಾಡಿಸತ್ತೆ.
ಪ್ರಾಕ್ಟಿಕಲಾಗಿ ಜೀವನನೇ ನಮಗೆಲ್ಲ ಪಾಠವನ್ನು ಕಲಿಸ್ತಿದೆ. ಅಂಥದ್ರಲ್ಲಿ ಈ ಆಧ್ಯಾತ್ಮಿಕ ಜ್ಞಾನ ಅವರು ಹೇಳೋದು ಅದೇನೆ. ಅಂದಮೇಲೆ ಏನು ವ್ಯತ್ಯಾಸ ಇದೆ ಈ ಒಂದು ಯಾರು ರಾಜಯೋಗ ಅಭ್ಯಾಸ ಮಾಡ್ತಿರೋ ಗೃಹಸ್ಥಿಗರಿಗೂ ಹಾಗೂ ರಾಜಯೋಗದ ಅಭ್ಯಾಸ ಇಲ್ಲದೆ ಈ ಜ್ಞಾನ ಆತ್ಮದ ವಿಚಾರ ಏನೂ ಗೊತ್ತಿಲ್ಲದೆ ಜೀವನ ನಡೆಸೋರ್ಗೂ ಏನು ಡಿಫ್ರೆನ್ಸ್ ಕಾಣಿಸುತ್ತೆ? ಜೀವನ ಎಲ್ಲ ಪಾಠ ಕಲಿಸುತ್ತೆ, ಆತ್ಮಜ್ಞಾನ ಕೊಡೋಕ್ಕಾಗಲ್ಲ ಯಾರಿಗೂ. ಜೀವನ ನಮಗೆ ಆತ್ಮಜ್ಞಾನವನ್ನು ಕಲಿಸ್ಕೊಡಲ್ಲ. ಆತ್ಮಜ್ಞಾನವನ್ನು ವಿಶೇಷವಾಗಿ ಅಧ್ಯಯನ ಮಾಡಬೇಕು, ಅಭ್ಯಾಸ ಮಾಡಬೇಕು. ಆವಾಗಲೇ ಆತ್ಮ ಅಂದರೆ ಏನು, ಆತ್ಮ ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗಬೇಕು ನನಗೆ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಇಂಪಾರ್ಟೆಂಟ್ ವಿಚಾರಗಳಿವೆ, ಇಂಪಾರ್ಟೆಂಟ್ ವ್ಯಕ್ತಿಗಳಿದ್ದಾರೆ, ಇಂಪಾರ್ಟೆಂಟ್ ವಸ್ತುಗಳಿವೆ, ಎಲ್ಲ ಇದೆ ನನ್ನ ಹತ್ರ. ಆದರೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಯಾವುದು, ಎಲ್ಲದಕ್ಕಿಂತ ನನ್ನ ಜೀವನದಲ್ಲಿ ಪ್ರಥಮ ಆದ್ಯತೆ ಯಾವುದಕ್ಕೆ ಕೊಡಬೇಕು ನಾನು ಅನ್ನೋದೇ ಮನುಷ್ಯರಿಗೆ ಗೊತ್ತಿಲ್ಲ. ಯಾವುದಿದೆಯೋ ಅದೇ ನನಗೆ ಸಾಕು, ಇನ್ನು ಮುಂದಿನ ಏನು ಬೇಡ ಅಂತ ತಿಳ್ಕೊಂಡಿದ್ದಾರೆ. ಯಾಕೆಂದರೆ ಹಣ ಹೊಂದಿದ್ದರೆ ಎಲ್ಲವನ್ನೂ ಕೊಂಡ್ಕೋಬೋದಲ್ಲ, ಹಣ ಇದ್ದರೆ ನನ್ನ ಹತ್ರ ಏನು ಅವಶ್ಯಕತೆ ಇದೆ ಅಂತ. ಇನ್ನೂ ಒಂದು ಹೆದರಿಕೆ ಅಂದರೆ ಇವೆಲ್ಲ ಕಲ್ತ್ಕೊಂಡ್ಬಿಟ್ರೆ ಹಣ ಎಲ್ಲ ಯಾರಿಗಾರು ಕೊಡಬೇಕಾಗಿ ಬಂದ್ಬಿಡುತ್ತೋ ಏನೋ ಗೊತ್ತಿಲ್ಲ ನನಗೆ. ಆ ಥರ ಮನಸ್ಸು ಬಂದ್ಬಿಟ್ರೆ ನನಗೆ ಎಲ್ಲ ದಾನ ಕೊಟ್ಬಿಟ್ಟು ಹಾಗೆ ಯಾರೋ ಮಾಡೋದಿಲ್ಲ, ಪುರಂದರದಾಸರಾಗಲಿ ಬೇರೆ ಯಾರಾಗಲಿ ಮಾಡೋದಿರಲ್ಲ, ಅದೇ ಥರ ನಾನು ಮಾಡೋಕ್ಕೆ ಬಂದ್ಬಿಟ್ರೆ ನನ್ನ ಗತಿ ಏನು, ನನ್ನ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ಎಲ್ಲ ಆಲೋಚನೆ ಮಾಡಿ ಇದರ ವ್ಯವಹಾರವೇ ಬೇಡಪ್ಪ ನಮಗೆ, ನಮ್ಮ ಪಾಡಿ ನಾವು ಇದ್ಬಿಡ್ತೀವಿ ಅಂತ ಸುಮ್ಮನಾಗ್ಬಿಡ್ತಾರೆ. ಆದರೆ ಅವರು ಬಹಳಷ್ಟು ವಿಚಾರಗಳನ್ನು ಕಳ್ಕೊಳ್ತಾ ಇದ್ದಾರೆ. ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯ ಯಾವ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಇದೆಯೋ ಆ ಜ್ಞಾನವನ್ನು ಪಡ್ಕೊಂಡ್ರೆ ಅವನಿಗೆ ಏನೇನು ಬೇಕೋ ಎಲ್ಲವೂ ಗೊತ್ತಾದಂಗಾಗುತ್ತೆ. ಹೆದರ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಇದರಲ್ಲಿ. ಹೆದರ್ಕೊಳ್ಳುವಂಥ ಭಯ ಬೀಳುವಂತಹ ಯಾವ ಜ್ಞಾನವೂ ಇಲ್ಲ ಇದರಲ್ಲಿ. ಸತ್ಯಜ್ಞಾನ ಇದೆ ಇದು. ಸತ್ಯಜ್ಞಾನ ಅಂದ್ರೇನು, ನಾನು ಯಾರು ಅಂತ ತಿಳ್ಕೊಳ್ಳೋದೇ ನಿಜವಾದಂಥ ಜ್ಞಾನ. ಯಾಕಂದರೆ ಅದೇ ಗೊತ್ತಿಲ್ಲ ನನಗೆ, ಉಳಿದಿದ್ದೆಲ್ಲ ಗೊತ್ತಿದೆ ನನಗೆ. ನಾನು ಯಾರು ಅನ್ನೋದೇ ಗೊತ್ತಿಲ್ಲದೆ ಇದ್ದರೆ ಮನುಷ್ಯನಿಗೆ ಅಪರಿಪೂರ್ಣ ಆಗ್ಬಿಡ್ತಾನೆ. ಮನುಷ್ಯ ಪರಿಪೂರ್ಣ ಆಗೋದಿಲ್ಲ, ಅವನು ನೆಮ್ಮದಿ ಇರೋದಿಲ್ಲ, ಮನಸ್ಸಿನಲ್ಲಿ ತಾಕಲಾಟ ಇರುತ್ತೆ, ಗೊಂದಲ ಇರುತ್ತೆ, ಗೋಜಲಿರುತ್ತೆ, ತಲೆ ಒಳಗಡೆ ತುಂಬ ವಿಚಾರ ಓಡಾಡ್ತಾ ಇರುತ್ತೆ, ಕಂಟ್ರೋಲ್ನೇ ಮಾಡೋಕ್ಕಾಗಲ್ಲ. ಇವೆಲ್ಲವನ್ನು ನಿಗ್ರಹಿಸಬೇಕಾದ್ರೆ ಆತ್ಮಜ್ಞಾನ ಒಂದಿದ್ದರೆ ಸಾಕು, ಎಲ್ಲನೂ ನಾವು ಕಂಟ್ರೋಲಿಗೆ ತೊಗೊಂಡ್ಬಿಡ್ಬೋದು ಒಳಗಡೆ ಮನಸ್ಸಿನಲ್ಲಿ. ಮತ್ತು ನಾವು ತಗೊಳ್ಳುವಂಥ ನಿರ್ಧಾರಗಳು ಆಲ್ಮೋಸ್ಟ್ ಸರಿಯಾಗಿರ್ತದೆ ಆತ್ಮಜ್ಞಾನ ಇರುವವರಿಗೆ. ಇಲ್ಲದೆ ಹೋದರೆ ನಾವು ತಗೊಂಡಿರೋವಂಥ ನಿರ್ಧಾರ ಸರಿಯೋ ಇಲ್ಲವೋ ಅಂತ ನಾವು ಸ್ವಲ್ಪ ಹೊತ್ತಾದಮೇಲೆ, ಸ್ವಲ್ಪ ದಿವಸಗಳಾದಮೇಲೆ ಕಾಯಬೇಕು, ತಗೊಂಡಿರೋವಂಥ ನಿರ್ಧಾರ ಸರಿ ಇದೆಯೋ ಇಲ್ಲವೋ ಅಂತ. ಇಲ್ಲಿ ಹಾಗಲ್ಲ. ನಮ್ಮ ಮನಸ್ಸು ಎಷ್ಟು ಸ್ಪಷ್ಟವಾಗಿ ಇರುತ್ತೆ, ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂದರೆ ಅದರ ಆಧಾರದ ಮೇಲೆ ನಮ್ಮ ಬುದ್ಧಿಯನ್ನು ನಿರ್ಣಯ ತಗೊಳ್ಳುತ್ತಲ್ಲ, ಅದು ನಿಯರ್ಲಿ ಸರಿ ಇರುತ್ತೆ. ಅಡ್ಮಿನಿಸ್ಟ್ರೇಷನ್ ಮಾಡುವಂಥವ್ರಿಗೆ, ತಕ್ಷಣ ನಿರ್ಧಾರಗಳನ್ನು ತಗೊಳ್ಳುವಂಥವರಿಗೆ, ವ್ಯವಹಾರ ಮಾಡುವವರಿಗೆ, ಬಿಸ್ನೆಸ್ ಮಾಡೋರಿಗೆ, ಇಂಡಸ್ಟ್ರಿಗಳನ್ನು ನಡೆಸುವವರಿಗೆ ತಕ್ಷಣ ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ. ಎಷ್ಟೋ ಸರಿ ಅನುಮಾನ ಇರುತ್ತೆ, ನಾನು ತಗೊಳ್ಳುವಂಥ ನಿರ್ಧಾರಗಳು ಸರಿ ಇದೆಯಾ ಇಲ್ವಾ ಅಂತ. ನಾನು ತಗೊಳ್ಳುವಂಥ ನಿರ್ಧಾರಗಳು ಎಷ್ಟೋ ಬಾರಿ ಒಬ್ಬ ವ್ಯಕ್ತಿಯ ಜೀವನಕ್ಕೆ ಮಾರಕ ಆಗ್ಬೋದು. ನಾನು ಮಾಡುವಂಥ ಒಂದು ರುಜು ಒಬ್ಬ ವ್ಯಕ್ತಿಗೆ ಮಾರಕ ಆಗ್ಬಿಡ್ಬೋದು, ಗೊತ್ತಿಲ್ಲ ನನಗೆ. ಅಂಥ ಬೇಕಾದಷ್ಟು ಘಟನೆಗಳು ನಡೆದು ಹೋಗ್ಬಿಟ್ಟಿದೆ. ಅಧಿಕಾರ ಇದೆ ನಿಜ, ಅಧಿಕಾರವನ್ನು ಹೇಗೆ ಉಪಯೋಗಿಸ್ಕೋಬೇಕೋ ಹಾಗೆ ಉಪಯೋಗಿಸ್ಕೋಬೇಕು. ಅದಕ್ಕಾಗಿ ಇದಕ್ಕೆ ಒಂದು ಸೂಕ್ಷ್ಮವಾದ ಒಂದು ನಮಗೆ ಅರಿವು ಅನ್ನುವುದಿರಬೇಕು. ನಾನು ಮಾಡ್ತಾ ಇರೋದು ಎಷ್ಟು ಸರಿ, ನಾನು ಇದನ್ನು ಮಾಡೋದನ್ನು ಮುಂದಕ್ಕೆ ಹಾಕ್ಬೋದಾ, ಸ್ವಲ್ಪ ಹೊತ್ತು ಕಾಯ್ಬೋದಾ, ನಾನು ಈ ರುಜು ಹಾಕೋದನ್ನು ನಾನು ಒಂದೆರಡು ದಿವಸ ನಿಧಾನವಾಗಿ ರುಜು ಹಾಕ್ಬೋದಾ, ಯೋಚನೆ ಮಾಡಬೇಕು. ಭಾವನೆಗಳಿಗೆ ವಶರಾಗಿ ನಾವು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಬಹುಶಃ ಆ ನಿರ್ಧಾರಗಳಲ್ಲಿ ಸರಿ ಇಲ್ಲ ಅನ್ನುವ ಅಂಶಗಳು ಇರಬಹುದು ಅದರಲ್ಲಿ. ಆದ್ದರಿಂದ ಎಲ್ಲವೂ ಸರಿಗಿದೆ, ನಾನು ಮಾಡೋದೆಲ್ಲ ಸರಿಗಿದೆ ಅನ್ನೋದು ಅಷ್ಟೊಂದು ವಿಶ್ವಾಸಪೂರ್ವಕವಾದಂತಹ ವಿಚಾರ ಅಲ್ಲ. ಯಾಕಂದರೆ ಎಲ್ಲವೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ನಾನು ತಗೊಳ್ಳುವಂಥ ನಿರ್ಧಾರ ಇದೆಯಲ್ಲ, ನಾನು ತಗೊಳ್ಳುವಂಥ ನಿರ್ಧಾರದಲ್ಲಿ ನಾನು ಅದರ ಆಗು ಹೋಗುಗಳನ್ನು
ಮತ್ತು ಅದರ ಒಂದು ಸಂಪೂರ್ಣ ವಿಚಾರವನ್ನು ಗ್ರಹಿಸಿ ನಂತರ ನಿರ್ಧಾರ ತಗೊಳ್ಳುವಂಥ ಸಮಯ ತುಂಬ ಕಡಿಮೆ ಇದ್ದರೂ ಅಷ್ಟೇ ಸಮಯದಲ್ಲಿ ಅಂಥ ಒಳ್ಳೆಯ ನಿರ್ಧಾರ ತಗೊಳ್ಳೋಕ್ಕೆ ಚಾನ್ಸ್ ಇರುತ್ತೆ, ಅವಕಾಶ ಇರುತ್ತೆ. ಅದಕ್ಕೆ ಮನಸ್ಸು ಏಕಾಗ್ರ ಆಗಬೇಕು, ಭಾವನೆಗಳು ಹಿಡಿತದಲ್ಲಿರಬೇಕು ಮತ್ತು ಬೇರೆಯವರ ಕಲ್ಯಾಣವನ್ನು ಕೂಡ ಮನಸ್ಸಲ್ಲಿಟ್ಕೊಂಡು ನಾವು ನಿರ್ಧಾರಗಳನ್ನು ತಗೊಳ್ಬೇಕು. ಸೇಡು ಅಥವಾ ಬೇರೆಯವ್ರ ಮೇಲಿರ್ತಕ್ಕಂಥ ಸಿಟ್ಟು, ಆ ಸಿಟ್ಟನ್ನು ನಾವು ತೀರಿಸ್ಕೊಳ್ಳೋದು ಹೇಗೆ ಅನ್ನೋ ಮನಸ್ಸಿನಲ್ಲಿ ವಿಚಾರಗಳಿದ್ದುಬಿಟ್ರೆ ಇವ್ಯಾವುದೂ ಇಲ್ಲ, ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಬರೀ ಸೇಡಿನ ಒಂದು ಅಥವಾ ಸಿಟ್ಟಿನ ಒಂದು ಅಥವಾ ಅಹಂಕಾರದ ಒಂದು ನಿರ್ಧಾರವನ್ನು ತೊಗೊಂಡ್ಬಿಡ್ತೀವಿ ಎಷ್ಟೋ ಬಾರಿ. ಅವ್ರಿಗೆ ಮಾಡಿದ್ರಲ್ಲ, ನಾನೇನು ಕಡಿಮೆ ಇದ್ದೀನ, ನಾನು ಮಾಡಿ ತೋರಿಸ್ತೀನಿ ನೋಡಿ ಅಂತ. ಆವಾಗ ತಗೊಳ್ಳುವಂಥ ನಿರ್ಧಾರಗಳು ಹೆಂಗೆ ಸರಿಯಾಗತ್ತೆ ಅದು? ಆದ್ದರಿಂದ ಯಾರಿಗೆ ಆತ್ಮಜ್ಞಾನ ಇದೆಯಲ್ಲ ಅವರು ಒಂದು ಕ್ಷಣ ಆಲೋಚನೆ ಮಾಡ್ತಾರೆ, ನಾನು ಮಾಡ್ತಾ ಇರೋದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ, ನಾನು ನನ್ನ ಭಾವನೆಗಳಿಗೆ ವಶನಾಗಿ ನಾನು ನಿರ್ಧಾರ ತಗೋತಾ ಇದ್ದೀನೋ ಅಥವಾ ನನ್ನ ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಕೊಂಡು ನಾನು ನಿರ್ಧಾರ ತಗೋತಾ ಇದ್ದೀನೋ, ಯಾವುದು ಬೇಕು ನನಗೆ? ಇದು ಆತ್ಮಜ್ಞಾನ ಕಲಿಸ್ಕೊಡುತ್ತೆ. ಈ ಜ್ಞಾನ ಅನ್ನೋದಿದೆಯಲ್ಲ, ಈ ಜ್ಞಾನ ಅನ್ನೋದು ಬಹಳ ಬಹಳ ಮುಖ್ಯವಾದಂಥ ವಸ್ತು. ಈ ಜ್ಞಾನದಲ್ಲಿ ನಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು. ಬುದ್ಧಿ ಅನ್ನೋದು ತಕಡಿಲಿ ತಕಡಿ ಇರುತ್ತಲ್ಲ, ತಕಡಿ ಮಧ್ಯೆ ಕಡ್ಡಿ ಇರುತ್ತೆ ನೋಡಿ, ಆ ಕಡ್ಡಿ ಸರಿಯಾಗಿ ನಿಂತರೆ ಮಾತ್ರ ನಾನು ತಗೊಳ್ಳುವಂಥ ನಿರ್ಧಾರ ಸರಿಗಿದೆ ಅಂತ. ಅಂಥ ಒಂದು ವಿಶೇಷವಾದ ಶಕ್ತಿಯನ್ನು ರಾಜಯೋಗ ಅನ್ನುವ ಜ್ಞಾನ ಕೊಡುತ್ತೆ. ಅಂದಮೇಲೆ ಈ ಆತ್ಮಜ್ಞಾನ ಅನ್ನೋದು ಒಬ್ಬ ಮನುಷ್ಯನ ಪರಿಪೂರ್ಣತೆಗೆ ಬಹಳ ಅವಶ್ಯಕ ಅನ್ನೋದು ತಮ್ಮ ಒಂದು ಅಭಿಪ್ರಾಯ. ಹಾಗೆ ಇದು ಅಗೋಚರವಾದ ಶಕ್ತಿ. ಅನೇಕರು ಯೋಚಿಸೋದು ಕಣ್ಣಿಗೆ ಕಾಣದೇ ಇರೋದನ್ನೆಲ್ಲ ಯಾಕೆ ಲೆಕ್ಕ ಹಾಕೋಣ ಅಂತ. ಆದರೆ ಇಲ್ಲ, ನಮ್ಮ ಒಂದು ಪರಿಪೂರ್ಣತೆಗೆ ಹಾಗೂ ನಮ್ಮ ಜೀವನದ ಒಂದು ಶ್ರೇಷ್ಠತೆಗೆ ಸರಿಯಾದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ, ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ, ಇದೆಲ್ಲದಕ್ಕೂ ಈ ಆತ್ಮಜ್ಞಾನ, ಆಧ್ಯಾತ್ಮಿಕತೆ ಅನ್ನೋದನ್ನು ತಾವು ಇದುವರೆಗೂ ವಿವರಿಸಿದ್ರಿ. ತಾವು ಸಮಯ ಮಾಡಿಕೊಂಡು ಇಷ್ಟೆಲ್ಲ ಆಧ್ಯಾತ್ಮಿಕ ಚಿಂತನೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಿದ್ದೀರ, ಅದಕ್ಕಾಗಿ ತಮಗೆ ಧನ್ಯವಾದಗಳು ಅನ್ನೋರೆ. ವೀಕ್ಷಕರೇ, ತಾವು ಇದುವರೆಗೂ ಈ ಆತ್ಮಜ್ಞಾನ ಅನ್ನೋದು ಗೃಹಸ್ಥಿಗಳಲ್ಲಿ ಎಷ್ಟು ಲಾಭಕಾರಿ ಅನ್ನೋದನ್ನು ಕೇಳಿದ್ರಿ. ನಾವು ಮೊದಲು ಸಹ ಜೀವನ ನಡೆಸ್ತಿದ್ವಿ ನಿಜ, ಆದರೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಡೆಯೋದ್ರಿಂದ ಎಷ್ಟೆಲ್ಲ ಲಾಭಗಳಾಗತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಆಗ್ತೀವಿ. ಅದುವರೆಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.